ಇನ್ನು ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿವಾದದ ಕಿಡಿ. ಪೂಂಜಾ ವಿರುದ್ಧ ಕಾಂಗ್ರೆಸ್ ನಾಯಕರು ನಿಗಿ ಪೂಂಜಾ ಹೇಳಿಕೆಗೆ ನೋ ಕಾಮೆಂಟ್ಸ್ ಎಂದ ಯುಟಿ ಖಾದರ್. ಧರ್ಮದ ಮೇಲೆ ಯಾರು ಮಾತಾಡಬಾರದು. ಶಾಸಕ ಆರ್ ವಿ ದೇಶಪಾಂಡೆ ಕೆಂಡಾಮಂಡಲ. ಮುಸಲ್ಮಾನರು ಸ್ಪೀಕರ್ ಆಗಬಾರ್ದ. ಶಾಸಕ ಕೊತ್ತೂರು ಮಂಜುನಾಥ್ ಕಿಡಿ. ಯಾಕೆಂತಂದ್ರೆ ಮೊನ್ನೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಯುಟಿ ಖಾದರ್ ಅವರ ವಿರುದ್ಧ ಒಂದು ಧರ್ಮೀಯ ಕಾಮೆಂಟ್ ಮಾಡಿದ್ರು. ಅಂದ್ರೆ 18 ಶಾಸಕರನ್ನ ಅಮಾನತು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸ್ಪೀಕರ್ ಆಗಿರಬಹುದು, ಆದರೆ ಒಳಗಡೆ ಅವರಿಗೆ ಉಳಿದವರೆಲ್ಲ ಕಾಫರ್ರು ಅನ್ನುವಂತ ಭಾವನೆ ಇದೆ ಅಂತೇಳಿ ಒಂದು ವಿವಾದಾತ್ಮಕ ಕಿಡಿ ಹೊತ್ತಿಸಿದ್ರು. ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದ, ಅದೊಂದು ಸುದ್ದಿ ಆಗಲಿ ಅನ್ನೋ ಕಾರಣಕ್ಕಾಗಿ ಮಾಡಿದ್ರೆ ಗೊತ್ತಿಲ್ಲ. ಆದರೆ ಇದೆಲ್ಲ ಹೊರತಾಗಿ ಬಿಜೆಪಿ 18 ಶಾಸಕರನ್ನ ಅಮಾನತು ಮಾಡಿದ ನಂತರ ಎಲ್ಲ ಕೂತ್ಕೊಂಡು ಮಲಗ್ಬಿಟ್ರಲ್ಲ ಅನ್ನೋದೇ ಒಂದು ಬೇಸರ ನನಗೆ. ಅದರ ಬಗ್ಗೆ ಯಾರು ಆಲೋಚನೆ ಮಾಡಿಲ್ಲ. ನನಗೆ ಬಹಳ ಆಶ್ಚರ್ಯ. ಅವ್ರದ್ದು ಹೆಂಗಿತ್ತು ಅಂದ್ರೆ, ಹೌದಾ ಅಮಾನತ್ ಮಾಡಿದಾರ, ಹಬ್ಬ ಎಲ್ಲ ಮುಗಿಸ್ಕೊಂಡ್ ಬನ್ನಿ, ಬಂದ ನಂತರ ಒಂದು ನಿದ್ದೆ ಗಿದ್ದೆ ಎಲ್ಲ ಒಂದು ಟೂರ್ ಎಲ್ಲ ಹೊಡ್ಕೊಂಡ್ ಬನ್ನಿ, ಆಮೇಲೆ ಮಾತಾಡೋಣ ಅಂತೇಳಿ. ಆಮೇಲೆ ಅಶೋಕ್ ಏನೋ ಒಂದು ಪತ್ರ ಬರ್ದಂಗಿದೆ. ಅವರ ಯಾವುದು ಹನಿ ಟ್ರ್ಯಾಪ್, ಅವರ ಕೊಲೆ ಟ್ರ್ಯಾಪ್, ಕಾಯನೈ ಪಿಯನೈ, ಗ್ಲಾಸ್ ಪೋರ್ಟ್ ಅಲ್ಲ, ಇವರು 18 ಜನ ಹೊರಗೆ. ಅದರ ಬಗ್ಗೆ ಯಾವನಾದ್ರೂ ಮಾತಾಡಿದ್ರಾ? ಬನ್ನಿ ಇದರ ಬಗ್ಗೆ ಪೂಂಜಾ ಏನು ಹೇಳಿದ್ರು ಮತ್ತು ಖಾದರ್ ಅದಕ್ಕೆ ಏನು ಉತ್ತರ ಕೊಟ್ಟರು ಕೇಳಿಸ್ಕೊಳ್ಳಿ. ಚೇರಲ್ಲಿ ಕೂತು ಸುಮ್ಮನೆ ಆಡುವ ಬಾಯಿಯಲ್ಲಿ ಮಾತ್ರ ಅಂತರಾಳದಲ್ಲಿ ಜಾತಿಯನ್ನು ಬಿಟ್ಟು ಖಾದರ್ ಇಲ್ವೇ ಇಲ್ಲ. ಅಂದ್ರೆ ಅವರು ನಿರ್ಧಾರದಿಂದ ಬೇರೆ 100ಕ್ಕೆ 100 ಮುಸಲ್ಮಾನರ 1 ಇಂಚನ್ನು ಆಚೆ ಈಚೆ ಮಾಡದೆ ಅನುಷ್ಠಾನಕ್ಕೆ ತರತಕ್ಕಂಥ ಒಬ್ಬ ವ್ಯಕ್ತಿ. ಈ ಅಮಾನತ್ ಮಾಡಿದ್ರಿಂದ ಮತ್ತು ಅವರ ಸಮುದಾಯಕ್ಕೂ ಏನ್ ಸಂಬಂಧ ಅಂತ ಅನ್ಸುತ್ತೆ ನಿಮಗೆ? ಹಿಂದೂ ಸಮಾಜವನ್ನು ಕಡೆಗಣಿಸುವಂತದ್ದೇ ಅವರ ಮುಖ್ಯ ಉದ್ದೇಶ ಇರತಕ್ಕಂಥದ್ದು. ಕಾಫಿರನ್ನು ಕೊಲ್ಲಿ ಅಂತಲೇ ಅವರ ಧರ್ಮ ಗ್ರಂಥಗಳು ಹೇಳ್ತಕ್ಕಂಥದ್ದು. ಇವತ್ತು ಈ ರಾಜ್ಯ ಆಡಳಿತದ ಅವಧಿಯಲ್ಲಿ ಹಿಂದೂಗಳನ್ನು ಅಂದ್ರೆ ಕಾಫಿರ್ ಅಂತ ಏನು ಅವ್ರು ಹೇಳ್ತಾರೆ, ಅವರನ್ನು ಅವಮಾನಿಸುವುದು ಸಹ ಅವರ ಧರ್ಮದಲ್ಲಿ ಅವ್ರಿಗೆ ಹೇಳಿಕೊಟ್ಟಿರ್ತಕ್ಕಂಥದ್ದು. ಚೇರಲ್ಲಿ ಕೂತು ಸುಮ್ಮನೆ ಆಡುವ ಬಾಯಿಯಲ್ಲಿ ಮಾತ್ರ ಅಂತರಾಳದಲ್ಲಿ ಜಾತಿಯನ್ನು ಬಿಟ್ಟು ಖಾದರ್ ಇಲ್ವೇ ಇಲ್ಲ. ಅಂದ್ರೆ ಅವರು ನಿರ್ಧಾರದಿಂದ ಬೇರೆ 100ಕ್ಕೆ 100 ಮುಸಲ್ಮಾನ ತೀರ್ಮಾನ ಮುಸ್ಲಿಂ ತೀರ್ಮಾನ ನೋ ಕಮೆಂಟ್ ತೀರ್ಮಾನ ಮುಸ್ಲಿಂ ತೀರ್ಮಾನ ನೋ ಕಮೆಂಟ್ ತೀರ್ಮಾನ ಮುಸ್ಲಿಂ ತೀರ್ಮಾನ ನೋ ಕಮೆಂಟ್ ತೀರ್ಮಾನ ಮುಸ್ಲಿಂ ತೀರ್ಮಾನ ನೋ ಕಮೆಂಟ್. ನೋಡಿ, ಇಲ್ಲಿ ಯುಟಿ ಖಾದರ್ ವ್ಯವಹರಿಸಿದ ರೀತಿ ಅಲ್ಲ, ಒಬ್ಬ ಜನಪ್ರತಿನಿಧಿಯಾದವ ಒಂದು ಡಿಪ್ಲೊಮ್ಯಾಟಿಕ್ ಆಗಿ ಹೇಗಿರಬೇಕು ಅನ್ನೋದನ್ನ ತೋರಿಸಿದ್ರು. ನಿಜವಾಗ್ಲೂ ಯುಟಿ ಖಾದರ್ ಅವರನ್ನ ರೊಚ್ಚಿಗೇಳಿಸುವಂತ ಹೇಳಿಕೆ ಅದು. ಆಮೇಲೆ ಹರೀಶ್ ಪೂಂಜಾ ಅವರ ಉದ್ದೇಶ ಕೂಡ ಅವರನ್ನು ರೊಚ್ಚಿಗೇಳಿಸಬೇಕು ಅಂತಾನೆ ಆಗಿದೆ. ನೀವು ಯಾವಾಗ ನಿಮ್ಮನ್ನ ರೊಚ್ಚಿಗೇಳಿಸುವ ಸಂದರ್ಭದಲ್ಲಿ ನೀವು ಸೈಲೆಂಟ್ ಆಗಿರ್ತೀರಿ, ನೀವು ಡಿಪ್ಲೊಮ್ಯಾಟ್ ಆಗಿ ವ್ಯವಹರಿಸ್ತೀರಿ, ನೀವು ಗೆದ್ರಿ ಮತ್ತು ನಿಮ್ಮನ್ನ ಸಮಾಜ ನೋಡುವ ರೀತಿ ಬೇರೆ ಆಗಿರುತ್ತೆ. ನಿಮ್ಮನ್ನು ನೋಡೋ ರೀತಿನೇ ಬೇರೆ ಆಗ್ಬಿಡ್ತೀರಿ. ಆಗಲ್ಲ ಅಂತೇಳಿ ನಾಳೆ ನೀವು ನೋಡಬೇಕಿದ್ರೆ ಇದೇ ಹರೀಶ್ ಪೂಂಜಾ ಮತ್ತು ಯುಟಿ ಖಾದರ್ ಮುಖಾಮುಖಿ ಆದಾಗ ಅವರಿಬ್ಬರ ನಡುವೆ ಯಾವುದೇ ತಕರಾರುಗಳಿರೋದಿಲ್ಲ. ಹರೀಶ್ ಪೂಂಜಾ ಅವರು ಕೂಡ ಒಳ ಮನಸ್ಸಿನಿಂದ ಒಪ್ಕೊಂಡ್ಬಿಡ್ತಾರೆ. ನಮ್ಗೇನಿರ್ತದೆ, ನಿಮ್ಮ ಇದು ಕಾಲೆಳೆಯುವಂತ ಪ್ರಕ್ರಿಯೆ, ಕಾಲೆಳಿಬೇಕು ಅಂತಿರುತ್ತೆ. ನೀವು ಅದಕ್ಕಿಂತ ಮೇಲೆ ಹೋಗ್ಬಿಡ್ತೀರಿ ಕಾಲೆಳೆಯುವಂತ ಪ್ರಕ್ರಿಯೆಯಲ್ಲಿ. ಈಗ ಅವನು ನಿಮ್ಮನ್ನು ಅವನು ಕಾಲೆಳೆದಾರಿ, ಅವನೇನ್ರಿ ಕಾಲೆಳಿತಾರೆ, ಅವನು ನನ್ನ ತಮ್ಮ ಇದ್ದಂಗೆ ಅಥವಾ ಅವನ ಅಣ್ಣ ಇದ್ದಂಗೆ ಅಂತ ಹೇಳುವಾಗ ಆ ಕಾಲೆಳೆ ಪ್ರಯತ್ನ ಪಟ್ಟು ನಾವು ಸೋತೋಗ್ಬಿಟ್ಟಂಗೆ. ಅರ್ಥ ಆಯ್ತಾ? ಈಗ ನೋಡ್ರಿ ಸರ್, ನಿಮ್ಮನ್ನ ಕಾಲೆಳೆಯಕ್ಕೆ ಪ್ರಯತ್ನ ಪಟ್ಟಾತ, ನಿಮ್ಮನ್ನ ಬೀಳ್ಸಕ್ಕೆ ಪ್ರಯತ್ನ ಪಟ್ಟ. ಅವ್ನು ಬೀಳ್ಸಕ್ಕೆ ಪ್ರಯತ್ನ ಪಡೋದೇನ್ರಿ? ಅವ್ನು ನನ್ನ ತಮ್ಮ ಇದ್ದಂಗೆ, ಅಣ್ಣ ಇದ್ದಂಗೆ. ಅವ್ನು ನನ್ನನ್ನು ಬೀಳು ಅಂದ್ರೆ ನಾನೇ ಬೀಳ್ತೀನಿ. ಅವ್ನು ಕಾಲೆಳೆದು ಯಾಕೆ? ಅವ್ನು ಬೇಕಾಗಿ ಏನ್ ಬೇಕಿದ್ರು ಮಾಡಬಲ್ಲ ಅಂತ ಹೇಳ್ಬಿಟ್ರೆ, ಈ ಕಾಲೆಳೆಯವರಿಗೆ ಅವ್ನು ನನ್ನ ಅಣ್ಣ ಇದ್ದ ಹಾಗೆ, ತಮ್ಮ ಇದ್ದ ಹಾಗೆ ಅಂತ ಅಂದ್ರಲ್ಲ, ಒಂದು ಸನ್ನಿವೇಶ ನೆನಪಾಯ್ತು. ಈ ಎಲ್ಲ ಕಡೆ ನೋಡಿರ್ತೀವಿ, ಈ ಅಳಿಲು ರಾಮನ್ನ ಕಾಲ್ ಕೆಳಗಡೆ ಸಿಕ್ಕಾಕೊಂಡಿತ್ತಂತೆ. ಅವಾಗ ಅಳಿಲೆಲ್ಲಿ ಹೋಯ್ತು ಅಂತ ಹುಡುಕಾಡಿದಾಗ ಅಳಿಲಲ್ಲಿ ಕಾಲ್ ಕೆಳಗಡೆನೆ ಇತ್ತಂತೆ. ರಾಮ ಕೇಳ್ತಾನಂತೆ ಅಳಿಲ್ಗೆ, ನೀನ್ ಯಾಕೆ ನನ್ ಕೂಗ್ಲಿಲ್ಲ, ನಾನು ಇಲ್ಲಿದ್ದೀನಿ ಅಂತ ನೀನ್ ಯಾಕೆ ನನ್ ಕೂಗ್ಲಿಲ್ಲ ಅಂತ ಕೇಳಿದಾಗ ಅಳಿಲ್ ಹೇಳ್ತಂತೆ, ನಾನು ಏನಂತ ಕರೀಲಿ, ಯಾರನ್ನಂತ ಕೂಗ್ಲಿ, ನೀನೇ ನನ್ ತುಳಿದ ಮೇಲೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ಇದೆ ನಿಮ್ಮ ಮುಂದೆ. ಹರೀಶ್ ಪೂಂಜಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಕೊಂಬಂದು. ಇನ್ನು ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿವಾದದ ಕಿಡಿ. ಪೂಂಜಾ ವಿರುದ್ಧ ಕಾಂಗ್ರೆಸ್ ನಾಯಕರು ನಿಗಿ ಪೂಂಜಾ ಹೇಳಿಕೆಗೆ ನೋ ಕಾಮೆಂಟ್ಸ್ ಎಂದ ಯುಟಿ ಖಾದರ್. ಧರ್ಮದ ಮೇಲೆ ಯಾರು ಮಾತಾಡಬಾರದು. ಶಾಸಕ ಆರ್ ವಿ ದೇಶಪಾಂಡೆ ಕೆಂಡಾಮಂಡಲ. ಮುಸಲ್ಮಾನರು ಸ್ಪೀಕರ್ ಆಗಬಾರ್ದ. ಶಾಸಕ ಕೊತ್ತೂರು ಮಂಜುನಾಥ್ ಕಿಡಿ. ಯಾಕೆಂತಂದ್ರೆ ಮೊನ್ನೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಯುಟಿ ಖಾದರ್ ಅವರ ವಿರುದ್ಧ ಒಂದು ಧರ್ಮೀಯ ಕಾಮೆಂಟ್ ಮಾಡಿದ್ರು. ಅಂದ್ರೆ 18 ಶಾಸಕರನ್ನ ಅಮಾನತು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸ್ಪೀಕರ್ ಆಗಿರಬಹುದು, ಆದರೆ ಒಳಗಡೆ ಅವರಿಗೆ ಉಳಿದವರೆಲ್ಲ ಕಾಫರ್ರು
ಅನ್ನುವಂತ ಭಾವನೆ ಇದೆ ಅಂತೇಳಿ ಒಂದು ವಿವಾದಾತ್ಮಕ ಕಿಡಿ ಹೊತ್ತಿಸಿದ್ರು. ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದ, ಅದೊಂದು ಸುದ್ದಿ ಆಗಲಿ ಅನ್ನೋ ಕಾರಣಕ್ಕಾಗಿ ಮಾಡಿದ್ರೆ ಗೊತ್ತಿಲ್ಲ. ಆದರೆ ಇದೆಲ್ಲ ಹೊರತಾಗಿ ಬಿಜೆಪಿ 18 ಶಾಸಕರನ್ನ ಅಮಾನತು ಮಾಡಿದ ನಂತರ ಎಲ್ಲ ಕೂತ್ಕೊಂಡು ಮಲಗ್ಬಿಟ್ರಲ್ಲ ಅನ್ನೋದೇ ಒಂದು ಬೇಸರ ನನಗೆ. ಅದರ ಬಗ್ಗೆ ಯಾರು ಆಲೋಚನೆ ಮಾಡಿಲ್ಲ. ನನಗೆ ಬಹಳ ಆಶ್ಚರ್ಯ. ಅವ್ರದ್ದು ಹೆಂಗಿತ್ತು ಅಂದ್ರೆ, ಹೌದಾ ಅಮಾನತು ಮಾಡಿದಾರ, ಹಬ್ಬ ಎಲ್ಲ ಮುಗಿಸ್ಕೊಂಡ್ ಬನ್ನಿ, ಬಂದ ನಂತರ ಒಂದು ನಿದ್ದೆ ಗಿದ್ದೆ ಎಲ್ಲ ಒಂದು ಟೂರ್ ಎಲ್ಲ ಹೊಡ್ಕೊಂಡ್ ಬನ್ನಿ, ಆಮೇಲೆ ಮಾತಾಡೋಣ ಅಂತೇಳಿ. ಆಮೇಲೆ ಅಶೋಕ್ ಏನೋ ಒಂದು ಪತ್ರ ಬರ್ದಂಗಿದೆ. ಅವರ ಯಾವುದು ಹನಿ ಟ್ರ್ಯಾಪ್, ಅವರ ಕೊಲೆ ಟ್ರ್ಯಾಪ್, ಕಾಯನೈ ಪಿಯನೈ, ಗ್ಲಾಸ್ ಪೋರ್ಟ್ ಅಲ್ಲ, ಇವರು 18 ಜನ ಹೊರಗೆ. ಅದರ ಬಗ್ಗೆ ಯಾವನಾದ್ರೂ ಮಾತಾಡಿದ್ರಾ? ಬನ್ನಿ, ಇದರ ಬಗ್ಗೆ ಪೂಂಜಾ ಏನು ಹೇಳಿದ್ರು ಮತ್ತು ಖಾದರ್ ಅದಕ್ಕೆ ಏನು ಉತ್ತರ ಕೊಟ್ಟರು ಕೇಳಿಸ್ಕೊಳ್ಳಿ. ಚೇರಲ್ಲಿ ಕೂತು ಸುಮ್ಮನೆ ಆಡುವ ಬಾಯಿಯಲ್ಲಿ ಮಾತ್ರ ಅಂತರಾಳದಲ್ಲಿ ಜಾತಿಯನ್ನು ಬಿಟ್ಟು ಖಾದರ್ ಇಲ್ವೇ ಇಲ್ಲ. ಅಂದ್ರೆ ಅವರು ನಿರ್ಧಾರದಿಂದ ಬೇರೆ 100ಕ್ಕೆ 100 ಮುಸಲ್ಮಾನರ 1 ಇಂಚನ್ನು ಆಚೆ ಈಚೆ ಮಾಡದೆ ಅನುಷ್ಠಾನಕ್ಕೆ ತರತಕ್ಕಂಥ ಒಬ್ಬ ವ್ಯಕ್ತಿ. ಈ ಅಮಾನತ್ ಮಾಡಿದ್ರಿಂದ ಮತ್ತು ಅವರ ಸಮುದಾಯಕ್ಕೂ ಏನ್ ಸಂಬಂಧ ಅಂತ ಅನ್ಸುತ್ತೆ ನಿಮಗೆ? ಹಿಂದೂ ಸಮಾಜವನ್ನು ಕಡೆಗಣಿಸುವಂತದ್ದೇ ಅವರ ಮುಖ್ಯ ಉದ್ದೇಶ ಇರತಕ್ಕಂಥದ್ದು. ಕಾಫಿರನ್ನು ಕೊಲ್ಲಿ ಅಂತಲೇ ಅವರ ಧರ್ಮ ಗ್ರಂಥಗಳು ಹೇಳ್ತಕ್ಕಂಥದ್ದು. ಇವತ್ತು ಈ ರಾಜ್ಯ ಆಡಳಿತದ ಅವಧಿಯಲ್ಲಿ ಹಿಂದೂಗಳನ್ನು ಅಂದ್ರೆ ಕಾಫಿರ್ ಅಂತ ಏನು ಅವ್ರು ಹೇಳ್ತಾರೆ, ಅವರನ್ನು ಅವಮಾನಿಸುವುದು ಸಹ ಅವರ ಧರ್ಮದಲ್ಲಿ ಅವ್ರಿಗೆ ಹೇಳಿಕೊಟ್ಟಿರ್ತಕ್ಕಂಥದ್ದು. ಚೇರಲ್ಲಿ ಕೂತು ಸುಮ್ಮನೆ ಆಡುವ ಬಾಯಿಯಲ್ಲಿ ಮಾತ್ರ ಅಂತರಾಳದಲ್ಲಿ ಜಾತಿಯನ್ನು ಬಿಟ್ಟು ಖಾದರ್ ಇಲ್ವೇ ಇಲ್ಲ. ಅಂದ್ರೆ ಅವರು ನಿರ್ಧಾರದಿಂದ ಬೇರೆ 100ಕ್ಕೆ 100 ಮುಸಲ್ಮಾನ ತೀರ್ಮಾನ ಮುಸ್ಲಿಂ ತೀರ್ಮಾನ ರೈಕೊಂಜ ನೋ ಕಮೆಂಟ್ ತೀರ್ಮಾನ ಮುಸ್ಲಿಂ ತೀರ್ಮಾನ ರೈಕೊಂಜ ನೋ ಕಮೆಂಟ್ ತೀರ್ಮಾನ ಮುಸ್ಲಿಂ ತೀರ್ಮಾನ ರೈಕೊಂಜ ನೋ ಕಮೆಂಟ್ ತೀರ್ಮಾನ ಮುಸ್ಲಿಂ ತೀರ್ಮಾನ ರೈಕೊಂಜ ನೋ ಕಮೆಂಟ್. ನೋಡಿ, ಇಲ್ಲಿ ಯುಟಿ ಖಾದರ್ ವ್ಯವಹರಿಸಿದ ರೀತಿ ಅಲ್ಲ, ಒಬ್ಬ ಜನಪ್ರತಿನಿಧಿಯಾದವ ಒಂದು ಡಿಪ್ಲೊಮ್ಯಾಟಿಕ್ ಆಗಿ ಹೇಗಿರಬೇಕು ಅನ್ನೋದನ್ನ ತೋರಿಸಿದ್ರು. ನಿಜವಾಗ್ಲೂ ಯುಟಿ ಖಾದರ್ ಅವರನ್ನ ರೊಚ್ಚಿಗೇಳಿಸುವಂತ ಹೇಳಿಕೆ ಅದು. ಆಮೇಲೆ ಹರೀಶ್ ಪೂಂಜಾ ಅವರ ಉದ್ದೇಶ ಕೂಡ ಅವರನ್ನು ರೊಚ್ಚಿಗೇಳಿಸಬೇಕು ಅಂತಾನೆ ಆಗಿದೆ. ನೀವು ಯಾವಾಗ ನಿಮ್ಮನ್ನ ರೊಚ್ಚಿಗೇಳಿಸುವ ಸಂದರ್ಭದಲ್ಲಿ ನೀವು ಸೈಲೆಂಟ್ ಆಗಿರ್ತೀರಿ, ನೀವು ಡಿಪ್ಲೊಮ್ಯಾಟ್ ಆಗಿ ವ್ಯವಹರಿಸ್ತೀರಿ, ನೀವು ಗೆದ್ರಿ ಮತ್ತು ನಿಮ್ಮನ್ನ ಸಮಾಜ ನೋಡುವ ರೀತಿ ಬೇರೆ ಆಗಿರುತ್ತೆ. ನಿಮ್ಮನ್ನು ನೋಡೋ ರೀತಿನೇ ಬೇರೆ ಆಗ್ಬಿಡ್ತೀರಿ. ಆಗಲ್ಲ ಅಂತೇಳಿ ನಾಳೆ ನೀವು ನೋಡಬೇಕಿದ್ರೆ ಇದೇ ಹರೀಶ್ ಪೂಂಜಾ ಮತ್ತು ಯುಟಿ ಖಾದರ್ ಮುಖಾಮುಖಿ ಆದಾಗ ಅವರಿಬ್ಬರ ನಡುವೆ ಯಾವುದೇ ತಕರಾರುಗಳಿರೋದಿಲ್ಲ. ಹರೀಶ್ ಪೂಂಜಾ ಅವರು ಕೂಡ ಒಳ ಮನಸ್ಸಿನಿಂದ ಒಪ್ಕೊಂಡ್ಬಿಡ್ತಾರೆ. ನಮ್ಗೇನಿರ್ತದೆ, ನಿಮ್ಮ ಇದು ಕಾಲೆಳೆಯುವಂತ ಪ್ರಕ್ರಿಯೆ, ಕಾಲೆಳಿಬೇಕು ಅಂತಿರುತ್ತೆ. ನೀವು ಅದಕ್ಕಿಂತ ಮೇಲೆ ಹೋಗ್ಬಿಡ್ತೀರಿ ಕಾಲೆಳೆಯುವಂತ ಪ್ರಕ್ರಿಯೆಯಲ್ಲಿ. ಈಗ ಅವನು ನಿಮ್ಮನ್ನು ಅವನು ಕಾಲೆಳೆದಾರಿ, ಅವನೇನ್ರಿ ಕಾಲೆಳಿತಾರೆ, ಅವನು ನನ್ನ ತಮ್ಮ ಇದ್ದಂಗೆ ಅಥವಾ ಅವನ ಅಣ್ಣ ಇದ್ದಂಗೆ ಅಂತ ಹೇಳುವಾಗ ಆ ಕಾಲೆಳೆ ಪ್ರಯತ್ನ ಪಟ್ಟು ನಾವು ಸೋತೋಗ್ಬಿಟ್ಟಂಗೆ. ಅರ್ಥ ಆಯ್ತಾ? ಈಗ ನೋಡ್ರಿ ಸರ್, ನಿಮ್ಮನ್ನ ಕಾಲೆಳೆಕ್ಕೆ ಪ್ರಯತ್ನ ಪಟ್ಟಾತ, ನಿಮ್ಮನ್ನ ಬೀಳ್ಸೋಕೆ ಪ್ರಯತ್ನ ಪಟ್ಟ. ಅವ್ನು ಬೀಳ್ಸೋಕೆ ಪ್ರಯತ್ನ ಪಡೋದೇನ್ರಿ? ಅವ್ನು ನನ್ನ ತಮ್ಮ ಇದ್ದಂಗೆ, ಅಣ್ಣ ಇದ್ದಂಗೆ. ಅವ್ನು ನನ್ನನ್ನು ಬೀಳು ಅಂದ್ರೆ ನಾನೇ ಬೀಳ್ತೀನಿ, ಅವ್ನು ಕಾಲೆಳೆದು ಯಾಕೆ? ಅವ್ನು ಬೇಕಾಗಿ ಏನ್ ಬೇಕಿದ್ರು ಮಾಡಬಲ್ಲ ಅಂತ ಹೇಳ್ಬಿಟ್ರೆ, ಈ ಕಾಲೆಳೆಯವರಿಗೆ ಅವ್ನು ನನ್ನ ಅಣ್ಣ ಇದ್ದ ಹಾಗೆ ತಮ್ಮ ಇದ್ದ ಹಾಗೆ ಅಂತ ಅಂದ್ರಲ್ಲ, ಒಂದು ಸನ್ನಿವೇಶ ನೆನಪಾಯ್ತು. ಈ ಎಲ್ಲ ಕಡೆ ನೋಡಿರ್ತೀವಿ, ಈ ಅಳಿಲು ರಾಮನ್ನ ಕಾಲ್ ಕೆಳಗಡೆ ಸಿಕ್ಕಾಕೊಂಡಿತ್ತಂತೆ. ಅವಾಗ ಅಳಿಲೆಲ್ಲಿ ಹೋಯ್ತು ಅಂತ ಹುಡುಕಾಡಿದಾಗ ಅಳಿಲಲ್ಲಿ ಕಾಲ್ ಕೆಳಗಡೆನೆ ಇತ್ತಂತೆ. ರಾಮ ಕೇಳ್ತಾನಂತೆ ಅಳಿಲ್ಗೆ, ನೀನ್ ಯಾಕೆ ನನ್ ಕೂಗ್ಲಿಲ್ಲ, ನಾನು ಇಲ್ಲಿದ್ದೀನಿ ಅಂತ ನೀನ್ ಯಾಕೆ ನನ್ ಕೂಗ್ಲಿಲ್ಲ ಅಂತ ಕೇಳಿದಾಗ ಅಳಿಲ್ ಹೇಳ್ತಂತೆ, ನಾನು ಏನಂತ ಕರೀಲಿ, ಯಾರನ್ನಂತ ಕೂಗ್ಲಿ, ನೀನೇ ನನ್ ತುಳಿದ ಮೇಲೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ಇದೆ ನಿಮ್ಮ ಮುಂದೆ, ಹರೀಶ್ ಪೂಂಜಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಕೊಂಬಂದು.